ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜೈಲಿನಿಂದ ಬಿಡುಗಡೆಯಾದ ಬಳಿಕ ರಿಪಬ್ಲಿಕ್ ಕನ್ನಡಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಿಸಿ ಬೇಸರದಿಂದ ಪ್ರತಿಕ್ರಿಯಿಸಿದ ಅವರು, ನಾನು ಯಾರ ಬಗ್ಗೆಯೂ ಏನೂ ಹೇಳುವುದಿಲ್ಲ, ಎಲ್ಲವನ್ನ ದೇವರಿಗೆ ಬಿಟ್ಟಿದ್ದೇನೆ. 40 ವರ್ಷಗಳ ರಾಜಕಾರಣದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ರೇವಣ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನ್ಯಾಯಾಲಯಕ್ಕೆ ನನಗೆ ಅತಿ ಗೌರವ ಇದೆ. ನ್ಯಾಯಾಲಯಕ್ಕೆ ನಾನು ಗೌರವ ಕೊಡ್ತೀನಿ ಸರ್. ನಾನು ಯಾವುದೇ 40 ವರ್ಷ ಜೀವನದಲ್ಲಿ ಏನು ನಾನು ತಪ್ಪು ಮಾಡಿಲ್ಲ ಸರ್. ಏನೇ ಇದ್ದರೂ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾನಿದ್ದೀನಿ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆ ಏನು ಹೇಳಿಲ್ಲ, ದೇವರು ಬಿಟ್ಟಿದ್ದೀನಿ. ನ್ಯಾಯಾಲಯ ಇವತ್ತು ನನಗೆ ಗೌರವ ಇದೆ, ಅದ್ರ ಬಗ್ಗೆ. ಪೆನ್ಡ್ರೈವ್ ಪ್ರಕರಣ ಆರೋಪ ಹೊತ್ತಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ದೇಶ ತೊರೆದಿದ್ದಾರೆ. ಪ್ರಜ್ವಲ್ ದೇಶ ತೊರೆದು 19 ದಿನ ಕಳೆದಿದ್ರು ಯಾವುದೇ ಸುದ್ದಿ ಇಲ್ಲ. ಈ ಮಧ್ಯೆ ರಿಪಬ್ಲಿಕ್ ಕನ್ನಡಗೆ ಬೆಂಗಳೂರಲ್ಲಿ ಮಾತನಾಡಿದ ಪ್ರಜ್ವಲ್ ತಂದೆ ಎಚ್.ಡಿ. ರೇವಣ್ಣ, ಅವನ ಬಗ್ಗೆ ನನಗೇನು ಗೊತ್ತಿಲ್ಲ, ಎಲ್ಲಿದ್ದಾನೋ ಯಾವಾಗ ಬರ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತೆ ಗೊತ್ತಿಲ್ಲ ಸರ್. ನನಗೆ ಪ್ರಜ್ವಲ್ ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರ್. ಸರ್ ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತೆ ಗೊತ್ತಿಲ್ಲ ಸರ್. ನನಗೆ ಪೆನ್ಡ್ರೈವ್ ಆರೋಪಿ ಪ್ರಜ್ವಲ್ ರೇವಣ್ಣ ಇಂದು ತಡರಾತ್ರಿ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಲೈಂಗಿಕ ದೌರ್ಜನ್ಯ ಅಪಹರಣ ಕೇಸ್ನಲ್ಲಿ ಆರೋಪ ಹೊತ್ತಿರುವ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ಕಳೆದ 19 ದಿನಗಳಿಂದ ಜರ್ಮನ್ ನೆಲೆಸಿರುವ ಬಗ್ಗೆ ಊಹಾಪೋಹವಿದ್ದು ಇಂದು ಬೆಂಗಳೂರಿಗೆ ಬರೋದಕ್ಕೆ ಪ್ರಜ್ವಲ್ ಟಿಕೆಟ್ ಬುಕಿಂಗ್ ಮಾಡಿದ್ದಾರೆ. ಜರ್ಮನಿಯ ಮುನಿಚ್ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿದ್ದು, ಮುನಿಚ್ ಏರ್ಪೋರ್ಟ್ನಲ್ಲಿ 12:05ಕ್ಕೆ ವಿಮಾನ ಟೇಕ್ ಆಫ್ ಆಗಲಿದ್ದು, ಇಂದು ರಾತ್ರಿ 12:30ಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಮಧ್ಯೆ ಪ್ರಜ್ವಲ್ ಅರೆಸ್ಟ್ ಮಾಡುವುದಕ್ಕೆ ಕಾದು ಕುಳಿತಿರುವಂತಹ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಅಲರ್ಟ್ ಆಗಿದ್ದಾರೆ. ದೊಡ್ಡಗೌಡರ ಫ್ಯಾಮಿಲಿಗೆ ಪೆನ್ಡ್ರೈವ್ ತೀವ್ರ ಮುಜುಗರವನ್ನ ತಂದಿಟ್ಟಿದೆ. ಪ್ರಜ್ವಲ್ ರೇವಣ್ಣ ಅವಾಂತರಕ್ಕೆ ರಾಜಕೀಯದಲ್ಲಿ ಬೇಸರ ವ್ಯಕ್ತವಾಗ್ತಾ ಇದೆ. ದೊಡ್ಡವರ 50 ವರ್ಷಗಳ ರಾಜಕೀಯದಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತ ಕೆಲವರು ಬೇಸರವನ್ನ ಸೂಚಿಸಿದ್ದಾರೆ. ಇನ್ನು ವೈರಿಗಳ ರಾಜಕೀಯ ಷಡ್ಯಂತ್ರಕ್ಕೆ ದಳಪತಿಗಳ ಮೆಗಾ ಪ್ಲಾನ್ ಕೂಡ ಆಗ್ತಾ ಇದೆ. ಷಡ್ಯಂತ್ರ ಶೂರರನ್ನ ಹಣಿಯೋದಕ್ಕೆ ದಳಪತಿಗಳಿಂದ 4 ಅಸ್ತ್ರ ರೆಡಿಯಾಗಿದೆ. ಸಿಎಂ ಡಿಸಿಎಂ ವಿರುದ್ಧ 4 ಅಸ್ತ್ರವನ್ನ ಬಳಸೋದಕ್ಕೆ ದಳಪತಿಗಳು ಪ್ಲಾನ್ ಮಾಡಿದ್ದಾರೆ. ಪೆನ್ಡ್ರೈವ್ ಮತ್ತು ಕಿಡ್ನಾಪ್ ಕೇಸ್ನಿಂದ ಮುಜುಗರಕ್ಕೆ ಒಳಗಾಗಿರುವಂತಹ ದೇವೇಗೌಡರ ಕುಟುಂಬ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಮುಂದಾಗಿದೆ. ರೇವಣ್ಣ ಕುಟುಂಬಕ್ಕೆ ಅವಮಾನ ಮಾಡಿದ್ರ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೈವಾಡವಿದೆ ಎಂದು ಮಾಜಿ ಸಿಎಂ ಎಚ್ಡಿಕೆ ಆರೋಪಿಸಿದ್ದಾರೆ. ಈ ನಡುವೆ ಪೆನ್ಡ್ರೈವ್ ಮುಜುಗರ ತಪ್ಪಿಸಲು ಕುಮಾರಸ್ವಾಮಿ ಭ್ರಷ್ಟಾಚಾರದ ಬಾಣ ಬಿಡುವುದಕ್ಕೆ ಮುಂದಾಗಿದ್ದಾರೆ. ನೈಸ್ ಅಕ್ರಮ ಕೇಸ್ನಲ್ಲಿ ಡಿಕೆಶಿ ಬೆಂಬಲವಿದೆ ಅಂತ ಹೇಳಿ ಕಾನೂನು ಹೋರಾಟ ಮಾಡುವುದಕ್ಕೆ ದಳಪತಿಗಳು ಮುಂದಾಗಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಬಿಗ್ ರಿಲೀಫ್ ಹಿನ್ನೆಲೆಯಲ್ಲಿ ರೇವಣ್ಣ ಹಾಗೂ ಎಚ್ಡಿಕೆಯಿಂದ ಇಂದು ರಾಜಕೀಯ ಕೌಂಟರ್ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ದಳಪತಿಗಳ ಆಕ್ರೋಶ ಸ್ಫೋಟಕ್ಕೂ ಮುನ್ನ ಸರ್ಕಾರ ಅಲರ್ಟ್ ಆಗಿದ್ದು ಮುಂದಿನ ರಾಜಕೀಯ ಚಟಾಪಟಿ ಬಗ್ಗೆ ಸಿಎಂ ಮಹತ್ವದ ಸಭೆ ನಡೆಸಿದ್ದಾರೆ. ನಿನ್ನೆ ಸಿಎಂ ಡಿಸಿಎಂ ಗೃಹ ಸಚಿವರು ಸೇರಿ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ರಾಜಕೀಯ ಆರೋಪಕ್ಕೂ ಸರ್ಕಾರದ ಉತ್ತರ ಹೇಗೆ ಇರಬೇಕು, ಹೀಗೆ ಹಲವು ಆಯಾಮಗಳಲ್ಲಿ ಉಭಯ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನಿನ್ನೆ ಸೆರೆವಾಸದಿಂದ ರಿಲೀಸ್ ಆದ ಬಳಿಕ ಟೆಂಪಲ್ ರನ್ ನಡೆಸ್ತಾ ಇದ್ರು. ಆದರೆ ರೇವಣ್ಣಗೆ ಜಾಮೀನು ಸಿಕ್ಕರೂ ತಳಮಳ ಮಾತ್ರ ನಿಂತಿಲ್ಲ. ಹೀಗಾಗಿ ಬೆಂಗಳೂರಿನ ಅಜ್ಞಾತ ಸ್ಥಳದಲ್ಲಿ ವಕೀಲರ ಜೊತೆ ಪ್ರಕರಣದ ಮುಂದಿನ ಕಾನೂನು ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರಂತೆ. ಕಿಡ್ನಾಪ್ ಕೇಸ್ ವಜಾ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ವಕೀಲರ ಬಳಿ ಚರ್ಚೆ ಕೂಡ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪೆನ್ಡ್ರೈವ್ ಕೇಸ್ನಲ್ಲಿ ರಾಜಕೀಯ ಕೆಸರೆರಚಾಟ ಇನ್ನೂ ನಿಂತಿಲ್ಲ. ನಿನ್ನೆ ವಿಡಿಯೋ ಬಿಟ್ಟ ತಿಮಿಂಗಲ ಕತೆ ಹೇಳಿದ್ದ ಕುಮಾರಸ್ವಾಮಿಗೆ ಇಂದು
ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಸುಖ ಸುಮ್ಮನೆ ಹೇಳಿಕೆ ನೀಡೋದಲ್ಲ, ನಿಜವಾದ ತಿಮ್ಮಿಂಗಲ ಯಾರು ಅಂತ ಅವರು ಹೇಳಬೇಕು ಅಂತ ಎಚ್ಡಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಪ್ರಜ್ವಲ್ ಬರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಬಿಜೆಪಿ ದಿನ ಹೇಳ್ತಾ ಇರ್ತಾರೆ, ದಿನ ಒಂದೊಂದು ಹೇಳಿಕೆ ಬರ್ತಾ ಇದೆ. ಅದನ್ನು ಅವರು ಕೊಡ್ಬೋದು, ಕೊಟ್ಟಾದ್ಮೇಲೆ ಮಾಡಲಿಲ್ಲ ಅಂತ ಹೇಳಿ ತನಿಖೆನ ಕೊಟ್ಟಾದ್ಮೇಲೆ